ಅದರಲ್ಲಿ 30 ಹುದ್ದೆ ಇದೆ, 7 ಮಕ್ಕಳಿದ್ದಾರೆ, 7 ಮಕ್ಕಳು 30 ಹುದ್ದೆ ಇದೆ. ಖಾಲಿ 12 ನಾನೊಂದು ಹೇಳೋದು ಒಂದು ಹೇಳ್ತೇವೆ ಅಲ್ಲಲ್ಲ, ನಿಮ್ಮ ಇಲಾಖೆಯ ಒಳಗೆ ಕೇಳಿ 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 ಅದು ನೀವು ಮೇಲಾಧಿಕಾರಿ ಗಮನಕ್ಕೆ ತರಬೇಕು. ನಿಮ್ಮ ಇಲಾಖೆಯ ಒಳಗೆ ಇಷ್ಟು ದೊಡ್ಡ ಸಮಸ್ಯೆ ಇದ್ಕೊಂಡು ನೀವು ಸಮಾಜದಲ್ಲಿ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಬನ್ನಿ, ಸರ್ಕಾರಿ ಶಾಲೆ ಬನ್ನಿ ಅಂತ ಯಾವ ಆಧಾರದಲ್ಲಿ, ಯಾವ ನೈತಿಕತೆಯಿಂದ ನೀವು ಜನರಿಗೆ ಹೇಳ್ತೀರಿ, ಭಾಷಣ ಮಾಡ್ತೀರಿ ಬಂದಂತ ಆಗ್ಬೇಕು. ಯಾಕೆ ಹೇಗೆ ಹೇಳುದು ಅಂತ ನಿಮ್ಮ ಇಲಾಖೆ ಒಳಗೆ ಇಷ್ಟು ಸಮಸ್ಯೆ ಇರುವಾಗ ನೀವು ಯಾವ ಆಧಾರದಲ್ಲಿ ನಮ್ಗೆ ಹೇಳ್ತೀರಿ ನಮ್ಮ ಸರ್ಕಾರಿ ಶಾಲೆ ಬನ್ನಿ ಅಂತ? ಗೌರ್ಮೆಂಟ್ ಶಾಲೆ ಕಳಿಸಿ ಅಂತ ಹೇಳಿ ನಿಮ್ಮ ತಪ್ಪು ಅಂತ ಹೇಳೋದಲ್ಲ. ಇಲಾಖೆಯಲ್ಲಿ ಈ ನಮ್ಮನೆ ಗೊಂದಲ ಇರುವಾಗ ನಾವು ಯಾರು ನಂಬ್ಕೊಂಡು ಬರೋದು ಶಾಲೆಗೆ? ಏನಾಗ್ತದೆ ಕೇಳಿದ್ರೆ, ವ್ಯವಸ್ಥೆ ಏನಾಗ್ತದೆ ಕೇಳಿದ್ರೆ, ಅಲ್ಲಿ ಶಾಲೆಯಲ್ಲಿ ಭಾಷಣ ಮಾಡುವಾಗ ಟೀಚರ್ ಹೇಳ್ತಾರೆ ಎಲ್ಲ ಮಕ್ಕಳ ಸರ್ಕಾರಿ ಶಾಲೆ ಕಳಿಸಿ, ಸರ್ಕಾರಿ ಶಾಲೆ ಕಳಿಸಿ ಅಂತ. ಇಲ್ಲಿ ಭಾಷಣ ಮುಗಿಸಿ ಅದೇ ಟೀಚರ್ ಪ್ರೈವೇಟ್ ಶಾಲೆಗೆ ಹೋಗಿ ಅವ್ರ ಮಕ್ಕಳನ್ನ ಸಮಸ್ಯೆ ಅಲ್ಲಿ. ಮಾಹಿತಿ ಕೊಡ್ಬೇಕು ನೀವು ಕೂಡ. ಹಾಗಿದ್ರೆ ಆ ಟೀಚರ್ನಲ್ಲಿ ಕಲಿಸುವ ವ್ಯವಸ್ಥೆ ಸರಿ ಇಲ್ವಾ ಇದು ಅಂತ ತಿಳ್ಕೊಳ್ಬೇಕಾಗ್ತದೆ ಸರ್. ಅಧಿಕಾರಿಗಳ ಪ್ರಾಬ್ಲಮ್ ನಮಗೆ ಗೊತ್ತಿಲ್ಲ, ನಿಮ್ಮ ಪ್ರಾಬ್ಲಮ್ ಅಂತ ಹೇಳೋದಲ್ಲ. ನಿಮ್ಮ ಇಲಾಖೆ ವರ್ಷ ಆಯ್ತು ಅಲ್ವಾ ಸರ್? ನೋಡಿ ಈಗ ಸರ್ ಆಪ್ಷನ್ ಅವ್ರಿಗೆ ಇಲ್ಲಿಗೆ ಆಪ್ಷನ್ ಉಂಟು ಕೇಳೋದು. ಇಲ್ಲಿಗೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಬೇರೆ ಇಬ್ಬರಿಂದ ಜಾಸ್ತಿ ಇದ್ರೆ ಒಬ್ಬರಿಂದ ಜಾಸ್ತಿ ಒಬ್ಬರನ್ನ ಹೀಗೆ ಮಾಡಿಲ್ಲ. ದೂರದಿಂದ ಯಾರು ಬರ್ತಾರೆ ಹೇಳಿ? ಹೋಗ್ತಾರೆ, ಹೋಗ್ಲೇಬೇಕು. ಇಲ್ಲಿ ಯಾಕೆ ಕೊಡಲಿಲ್ಲ? ಅವ್ರು ಬರ್ಲೇಬೇಕು. ಈಗ ಇಲಾಖೆ ಮಾತ್ರ ಅವ್ರು ಕೇಳಲಿಲ್ಲ ಅಂತ ಹೇಳಿದ್ರೆ ಈಗ ನೀವು ಅಪಾರ್ಟ್ಮೆಂಟ್ ಯಾರು ಟೀಚರ್ ಒಪ್ಪದೇ ಇದ್ರೆ ಈ ಶಾಲೆಗೆ ತಗೊಳ್ತಾರೆ ಬೇಡ. ಫಸ್ಟ್ ಅಪಾಯಿಂಟ್ಮೆಂಟ್ ಆಗುವಾಗ ತಗೊಳ್ತಾರೆ. ಟ್ರಾನ್ಸ್ಫರ್ ಅವಶ್ಯಕತೆ ಇರ್ತದೆ, ತಗೊಳ್ತಾರೆ. ತಗೊಳ್ಳಿಕ್ಕೆ ಬರೋದಿಲ್ಲ. ಅವ್ರು ತಗೊಂಡವ್ರಿಗೆ ಅದನ್ನು ಶಾಲೆ ಮಾಡಿಸಿದ್ದಾರೆ. ಕಾಲ್ ಮಾಡಿ ತಗೊಳ್ತಾರೆ. ಈ ವ್ಯವಸ್ಥೆಯಲ್ಲಿ ನಾವು ಹೊಂದ್ಕೊಂಡು ನಮ್ಮ ಮಕ್ಕಳಿಗೆ ಅದರಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಶಿಕ್ಷಕರಿಂದನೇ ನಾವು ಪಡ್ಕೊಳ್ಬೇಕು. ಈ ಶಾಲೆಗೆ ಶಿಕ್ಷಕರನ್ನ ನೀವು ಕೊಡ್ತೀರಾ ಅಂತ ಹೇಳ್ಕೊಂಡು ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ತೀರಾ? 2 ಅಥವಾ 3 ತಿಂಗಳಲ್ಲಿ ಶಾಲೆಗೆ ಶಿಕ್ಷಕರ ನಿಯೋಜನೆ ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ರೈಟಿಂಗ್ ಅಲ್ಲಿ ಕೊಡ್ತೇವೆ ಇಲಾಖೆಯಿಂದ. ಈಗ ನಾನೊಬ್ಬ ನೌಕರರಾಗಿ ಇಲಾಖೆಯಿಂದ ಕೊಡಿ, ನೀವು ಸ್ವಂತ ಕೊಡೋದು ಇಲಾಖೆಯ ಮುಖ್ಯಸ್ಥರಾಗಿ ನಾನು ಹೇಗೆ ಬರಹದಲ್ಲಿ ಕೊಟ್ಟಿದ್ದು ಬರ್ತದೆ? ಅದನ್ನ ನೀವು ಸಲ್ಲಿಸ್ತೇವೆ ಸರ್. ವಿಚಾರ ಕೇಳಿ ಮೇಲೆ ಇಲ್ಲಿ ಶಾಲೆಯಲ್ಲಿ ಈ ತರ ಕೇಳ್ತಾ ಇದ್ದಾರೆ, ನಾವೇನ್ ಮಾಡಬೇಕು? ಇದನ್ನ ಮುಂದಿನ ಹೈಯರ್ ಆಫೀಸರ್ಸ್ಗೆ ಕಳಿಸ್ತೇವೆ ನಾವು ನಮ್ಮ ಇಲಾಖೆ ಮೂಲಕ. ಅಲ್ಲ ಈಗ ಫಸ್ಟ್ ಅಲ್ಲ, ಈ ಹಿಂದೆಯೇ ಕೊಟ್ಟಿದ್ದಾರೆ. ಈಗ ನಮ್ಮ ಶಾಲೆಗೆ ಶಿಕ್ಷಕರಿಲ್ಲ, ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ, ನಮ್ಮ ಶಾಲೆ ಶಿಕ್ಷಕರು ಬೇಕು ಅಂತ ಹಿಂದೆ ಕೊಟ್ಟಿದ್ದಾರೆ. ಈಗ ನೀವು ಕಳಿಸ್ತೇವೆ ಯಾಕೆ ಏನ್ ಮಾಡಿದ್ರಿ? ಅದಕ್ಕೆ ಅವ್ರು ಕೊಟ್ಟಿರೋ ಲೆಟ್ರಿಗೆ ನಾನು ವ್ಯವಸ್ಥೆ ಮಾಡಿರೋದು ತಾತ್ಕಾಲಿಕವಾಗಿ ಒಬ್ಬರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಶಿಕ್ಷಕರನ್ನ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಹೇಳೋದು ನಾವೀಗ ಅವ್ರು ನೀವು ಒಂದು ಶಿಕ್ಷಕರನ್ನ ಕೊಟ್ಟು 2 ಶಾಲೆನ ಬದಲಾವಣೆ ಮಾಡ್ತೀರಾ ಯಾಕೆ? ಇಲ್ಲ ಸರ್, ಅದ್ರ ಅವಕಾಶ ಇಲ್ಲ ಸರ್. ಅದನ್ನ ಹೇಳೋದು ನೋಡಿ, ಅಲ್ಲಿ ಶಾಲೆ ಅಲ್ಲೊಂದು 8 ಮಕ್ಕಳಿದ್ದಾರೆ, ಆ ಶಾಲೆ ಬಂದಾಗ್ತದೆ. ಈಗ ಎಲ್ಲವೂ ಇಲ್ಲ ಅಂತ ಹೇಳ್ತೀರಿ ನೀವು. ನಿಮ್ಮ ಇಲಾಖೆಯಲ್ಲಿ ಇಲ್ಲ, ನನಗೆ ರೈಟ್ಸ್ ಇಲ್ಲ ಎಲ್ಲ ಹೇಳ್ತಿರಲ್ಲ, ಸರಿಯಾಗಿದೆ. ಆದ್ರೆ ಈ ಮಕ್ಕಳ ಭವಿಷ್ಯ ಏನಂತ ಇದಕ್ಕೆ ಯಾರು ಆಲೋಚನೆ ಮಾಡಬೇಕು? ಮಕ್ಕಳ ಭವಿಷ್ಯ ಸರ್ಕಾರದ ಕಾನೂನು ಇರ್ಬೋದು. ನಾನು ಕೇಳುವುದೇ ಸರ್ಕಾರಕ್ಕೆ ಕೇಳುತ್ತದೆ, ಅಲ್ಲಿಂದ ಬರಲಿ. ಇದಕ್ಕೆ ಹೊಣೆ ಯಾರಂತೆ? ಮಕ್ಕಳಿಗೆ ಹೊಣೆ, ಬಡ ಮಕ್ಕಳಿಗೆ ಹೊಣೆ ಅಲ್ಲ. ಆರ್ಥಿಕವಾಗಿ ಸಶಕ್ತರ ಆದವರು ಸರ್ಕಾರಿ ಖಾಸಗಿ ಶಾಲೆ ಸೇರಿಸಬಹುದು. ಇನ್ನು ಬಡವರಿದ್ದಾರೆ ಮಕ್ಕಳು, ಹಳ್ಳಿಯವರು, ಅವರಿಗೆ ಏನು ಶಿಕ್ಷಣ ಹೇಗಿರುತ್ತೆ? ಶಿಕ್ಷಣ ಯಾಕೆ ಕೊಡೋದು? ಏನಂತ ಏನಂತ ಈಗ ನಿಮ್ಮ ಇಲಾಖೆ ಒಳಗೆ ಈ ತರ ಸಮಸ್ಯೆ ಆಗಿದೆ. ಇವತ್ತು ನಮ್ಮ ಶಾಲೆಯಲ್ಲಾಗಿದೆ, ನಾಳೆ ಇನ್ನೊಂದು ಶಾಲೆಗೆ ಇದೇ ಆಗ್ತದೆ. ಆ ರೀತಿ ನೀವು ಫಸ್ಟಿಗೆ ನೀವು ಮೊದಲನೇದಾಗಿ ಏನು ಸೊಲ್ಯೂಷನ್ ಕೊಡ್ಬೋದು ಅನ್ನೋ ಆಲೋಚನೆ ನಿಮ್ಮ ಇಲಾಖೆಯಲ್ಲಿ ಬೇಕಲ್ವಾ?